ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತಿ. ಪ್ರತಿನಿತ್ಯದ ರಾಮಕಥೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ, ತೃಪ್ತಿ ಆಗ್ತಾಯಿದೆ. ಅನೇಕರು ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಈ ರಾಮಕಥೆಯನ್ನು ಕೇಳುವಂಥ ಪದ್ಧತಿ ನಾವು ಬೆಳೆಸ್ಕೊಂಡು ಬಿಟ್ಟಿದ್ದೀವಿ ಅಂತಾರೆ. ಇನ್ನು ಕೆಲವರು ಕೇಳದೇ ಇದ್ದರೆ ಏನೋ ವಂಚಿತರಾದಂತಾಗತ್ತೆ ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರದು ಒಂದೊಂದು ಅನುಭವ. ಇದೆಲ್ಲವೂ ಆ ರಾಮನ ವ್ಯಕ್ತಿತ್ವದ ಒಂದು ಪ್ರಭಾವ. ನಿನ್ನೆ ಬಳ್ಳಾರಿ ಜಿಲ್ಲೆಯಿಂದ ಸುಮಾರು ಭಕ್ತರು ಬಂದಿದ್ದರು. ಅವರೆಲ್ಲ ರಾಮ ಭಕ್ತರು, ರಾಮಾನುಜರ ಭಕ್ತರು. ಅವರು ಬೇರೆ ಕಾರ್ಯನಿಮಿತ್ತ ಬೆಂಗಳೂರಿಗೆ ಬಂದಿದ್ದರು. ರಾತ್ರಿ ನಮ್ಮ ಶ್ರೀಮಠಕ್ಕೆ ಬಂದರು. ಅವರೆಲ್ಲರ ಮುಖದಲ್ಲಿ ಏನೋ ಒಂದು ರೀತಿಯ ಅವ್ಯಕ್ತವಾದಂತಹ ಒಂದು ಸಂತೋಷ, ಆನಂದವನ್ನು ನೋಡಿದೆ. ಅವರು ಬಂದಿದ್ದಂತಹ ಪ್ರಾಂತ್ಯಗಳೆಲ್ಲ ಕೊಪ್ಪಳ, ಕಿಷ್ಕಿಂದೆ, ಹಂಪೆ ಮುಂತಾದಂತಹ ಜಾಗದಿಂದೆಲ್ಲ ಬಂದಿದ್ದರು. ಅವರು ಹೇಳೋದಕ್ಕೆ ಶುರು ಮಾಡಿದ್ರು, ಇವತ್ತೆಲ್ಲ ನಮ್ಮ ಕಿಷ್ಕಿಂದೆಯ ವೈಭವವನ್ನು ನಾವು ನೋಡೋದು ಅಂತ. ನಾನು ಕೇಳಿದೆ, ಕುತೂಹಲದಿಂದ ಕೇಳಿದೆ, ನೀವೆಲ್ಲ ಶುಭೋದಯ ಕೇಳ್ತಾ ಇದ್ದೀರಾ, ರಾಮೋದಯ ಕೇಳ್ತಾ ಇದ್ದೀರಾ ಅಂತ. ನಮಗದು ಕೇಳದೆ ಬೆಳಗ್ಗೆ ಆಗೋದಿಲ್ಲ ಅಂದರು. ಇನ್ನು ಕೆಲವರೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಟಿ ವಿಗೆ ಇದರ ಸಂಪರ್ಕವನ್ನು ಕಲ್ಪಿಸ್ಕೊಂಡ್ಬಿಟ್ಟು ಮನೆಯವರೆಲ್ಲ ಕುಳಿತು ನೋಡ್ತಾರಂತೆ. ಇವೆಲ್ಲವೂ ಮನಸ್ಸಿಗೆ ಒಂದು ತೃಪ್ತಿಯನ್ನು ಕೊಡುವಂತಹ ಸಂಗತಿ. ಎಲ್ಲವೂ ರಾಮನ ಮಹಿಮೆ. ತ್ರೇತಾಯುಗದಲ್ಲಿ ಅವತರಿಸಿದಂತಹ ಧರ್ಮಪ್ರಭು ರಾಮಚಂದ್ರ, ಅವನ ದಿವ್ಯ ಕಥೆ ರಾಮಾಯಣ ಹೀಗೆ ಮನೆ ಮನೆಗಳಿಗೆಲ್ಲ ತಲುಪ್ತಾ ಇದೆ, ಪ್ರತಿಯೊಬ್ಬರ ಮನಸ್ಸನ್ನು ಆವರಿಸ್ತಾ ಇದೆ. ಇದು ರಾಮಕಥೆಯ ಗಾಢವಾದಂತಹ ಅನುಭವ. ಈಗ ರಾಮಕಥೆಗೆ ಬರ್ತೀನಿ ನಾನು. ರಾಮ ಸುಗ್ರೀವನನ್ನು ಕೇಳಿದ, ಸುಗ್ರೀವ, ನಿನಗೂ ನಿನ್ನ ಅಣ್ಣನಿಗೂ ಹೇಗೆ ವೈರ್ಯ ಬಂತು? ಸ್ವಲ್ಪ ಅದು ವಿವರ ನನಗೆ ಕೊಡು ಅಂತಾನೆ. ಆಗ ಸುಗ್ರೀವ ಹೇಳ್ತಾನೆ, ರಿಕ್ಷರಜಸ್ ಎಂಬಂಥ ವಾನರ ಶ್ರೇಷ್ಠ ಒಬ್ಬ ಇದ್ದ. ಅವನೇ ನಮ್ಮ ತಂದೆ. ನಾನು ವಾಲಿ ಇಬ್ಬರು ಅವನ ಮಕ್ಕಳು. ನನ್ನ ಅಣ್ಣ ವಾಲಿ ಇದ್ದಾನಲ್ಲ, ತುಂಬ ಪರಾಕ್ರಮಿ, ತೇಜಸ್ವಿ. ಅವನು ಜ್ಯೇಷ್ಠ ಪುತ್ರನಾದ್ರಿಂದ ನನ್ನ ತಂದೆ ಹೋದ ಮೇಲೆ ಅವನಿಗೆ ಈ ರಾಜ್ಯ ಸಿಕ್ತು. ನಾನು ತುಂಬ ವಿನೀತನಾಗಿ ವಾಲಿ ಜೊತೆಯಲ್ಲಿ ಇದ್ಕೊಂಡಿದ್ದೆ. ವಾಲಿಯ ದಾಸನಾಗಿದ್ದೆ ನಾನು. ಅವನೇನೇನು ಹೇಳ್ತಾನೋ ಅದನ್ನೆಲ್ಲ ಕೇಳ್ತಾ ಇದ್ದೆ. ನಾವಿಬ್ಬರು ತುಂಬ ಅನ್ಯೋನ್ಯದಿಂದ ಇದ್ವು. ಒಂದು ದಿವಸ ರಾತ್ರಿ ಕಿಷ್ಕಿಂದೆಗೆ ಮಾಯಾವಿ ಅಂತ ಒಬ್ಬ ರಾಕ್ಷಸ ಬಂದ್ಬಿಟ್ಟ. ಅವನು ವಾಲಿಯನ್ನು ಯುದ್ಧಕ್ಕೆ ಕರೆದ. ಎಲ್ಲರೂ ಹೇಳಿದ್ರು ಈ ರಾತ್ರಿಲಿ ಬೇಡ ಅಂತ. ವಾಲಿಗೆ ಕೋಪ ಬಂದುಬಿಟ್ರೆ ಯಾರೂ ತಡೆಯೋದಕ್ಕಾಗೋದಿಲ್ಲ. ವಾಲಿ ಹೊರಟೇ ಬಿಟ್ಟ ಆ ಮಾಯಾವಿಯನ್ನು ಸಂಹಾರ ಮಾಡೋದಕ್ಕೆ. ವಾಲಿ ಹೋದ್ನಲ್ಲ ಅಂತ ನಾನು ಅವನ ಹಿಂದೆ ಹೋದೆ. ಆ ರಾಕ್ಷಸ ಓಡೋಡ್ತಾ ಇದ್ದಾನೆ, ವಾಲಿ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಓಡ್ತಾ ಓಡ್ತಾ ಒಂದು ಗುಹೆ ಒಳಗಡೆ ಆ ಮಾಯಾವಿ ಹೊರಟೋಗ್ಬಿಟ್ಟ. ವಾಲಿ ಬಿಡ್ತಾನ, ವಾಲಿ ಅವನು ಸಂಹಾರ ಮಾಡಲೇಬೇಕು ಅಂತ ಯೋಚನೆ ಮಾಡಿಬಿಟ್ಟ. ಆಗ ಅವನು ಹೇಳ್ತಾನೆ, ನೋಡು ಸುಗ್ರೀವ, ನಾನು ಈ ಗುಹೆ ಒಳಗಡೆ ಹೋಗ್ತಾ ಇದ್ದೀನಿ, ನೀನು ನಾನು ಬರೋ ತನಕ ಹೊರಗಡೆ ನಿಂತಿರು ಅಂತ ಹೇಳ್ದ. ಆಗ ಸುಗ್ರೀವ ಹೇಳ್ದ, ಇಲ್ಲ ಇಲ್ಲ, ನಾನು ನಿನ್ನ ಜೊತೆ ಬರ್ತೀನಿ ಅಂತ. ಅದಕ್ಕೆ ವಾಲಿ ಹೇಳ್ದ, ನೀನು ಬೇಡ, ನಾನು ಮಾತ್ರ ಹೋಗಿ ಆ ರಾಕ್ಷಸನನ್ನು ಸಂಹಾರ ಮಾಡಿ ಬರ್ತೀನಿ, ನಾನು ಬರೋ ತನಕ ನೀನು ಇರು, ಇಲ್ಲೇ ಇರು ಅಂತ ಹೇಳ್ದ. ಸುಗ್ರೀವ ತನ್ನ ಅಣ್ಣ ವಾಲಿಯ ಮಾತಿನಂತೆ ಆ ಗುಹೆ ಹೊರಗಡೆನೇ ನಿಂತಿದ್ದಾನೆ.
ಒಂದು ದಿವಸ ಆಯಿತು, 2 ದಿವಸ ಆಯಿತು, 1 ತಿಂಗಳಾಯಿತು, 6 ತಿಂಗಳಾಯಿತು, 1 ವರ್ಷ ಆಗೋಯ್ತು. ಅಣ್ಣನ ಮಾತಿನಂತೆ ಸುಗ್ರೀವ ಗುಹೆ ಹೊರಗಡೆ ನಿಂತಿದ್ದಾನೆ. ವಾಲಿ ಹೊರಗೆ ಬರಲೇ ಇಲ್ಲ. 1 ದಿವಸ ಇದ್ದಕ್ಕಿದ್ದಂತೆ ಆ ಗುಹೆಯಿಂದ ರಕ್ತ ಎಲ್ಲ ಹೊರಗಡೆ ಹರಿತಾ ಇತ್ತು. ಒಳಗಡೆ ಏನೋ ಚೀರಾಟ ಕೇಳಿಸ್ತಾ ಇತ್ತು. ಆವಾಗ ಸುಗ್ರೀವ ಅನ್ಕೊಂಡ, ಈ ರಾಕ್ಷಸ ವಾಲಿಯನ್ನ ಸಂಹಾರ ಮಾಡಿಬಿಟ್ಟಿದ್ದಾನೆ, ಅದೇ ಈ ರಕ್ತ, ಇನ್ನು ನಾನು ಇಲ್ಲಿ ಇದ್ದು ಪ್ರಯೋಜನ ಇಲ್ಲ, ಈ ರಾಕ್ಷಸನೂ ಸಾಯ್ಬೇಕು ಅಂತ ಹೇಳಿಬಿಟ್ಟು ಗುಹೆ ಹೊರಗಡೆ ಒಂದು ದೊಡ್ಡ ಬಂಡೆಯನ್ನು ಇಟ್ಬಿಟ್ಟು ಅವನು ನೇರವಾಗಿ ಕಿಷ್ಕಿಂಧೆಗೆ ಬಂದ್ಬಿಡ್ತಾನೆ. ಕಿಷ್ಕಿಂಧೆಯಲ್ಲಿ ಎಲ್ಲ ಮಂತ್ರಿವರಿಯರ ಜೊತೆ ಎಲ್ಲ ಆದದ ವಿಷಯ ಎಲ್ಲ ಹೇಳಿ ತುಂಬಾ ದುಃಖ ಪಡ್ತಾನೆ. ಆಗ ಮಂತ್ರಿಗಳೆಲ್ಲ ಹೇಳ್ತಾರೆ, ನೋಡು, ಆದಿದ್ದೆಲ್ಲ ಆಗೋಯ್ತು, ಈಗ ರಾಜ್ಯ ಅನಾಯಕ ಆಗಬಾರ್ದು, ರಾಜ್ಯಕ್ಕೆ ಒಬ್ಬ ನಾಯಕ ಬೇಕು, ನೀನು ಈ ರಾಜ್ಯ ಜವಾಬ್ದಾರಿಯನ್ನು ವಹಿಸ್ಕೊ ಅಂತ ಹೇಳಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಸುಗ್ರೀವ ಹೀಗೆ ಮಾಡ್ತಾ ಇದ್ದ. 1 ದಿವಸ ಇದ್ದಕ್ಕಿದ್ದಂತೆ ವಾಲಿ ಬಂದ್ಬಿಟ್ಟ. ಸಿಂಹಾಸನದ ಮೇಲಿದ್ದಂತಹ ಸುಗ್ರೀವನ್ ನೋಡ್ದ, ವಿಪರೀತ ಕೋಪ ಬಂದ್ಬಿಡ್ತು. ಅವನು ನೋಡಿದ ತಕ್ಷಣ ಸುಗ್ರೀವ ಸಿಂಹಾಸನದಿಂದ ಕೆಳಗಿಳಿದ, ವಾಲಿಗೆ ನಮಸ್ಕಾರ ಮಾಡ್ದ. ವಾಲಿಗೆ ಹೇಳ್ದ, ನೋಡು, ನಾನು 1 ವರ್ಷ ನೀನು ಹೇಳಿದ ರೀತಿ ಗುಹೆ ಹೊರಗಡೆನೇ ಇದ್ದೆ, ನೀನು ಬರಲೇ ಇಲ್ಲ, ಹೊರಗಡೆ ರಕ್ತ ಬಂತು, ಚೀರಾಟ ಕೇಳಿಸ್ತು, ರಾಕ್ಷಸ ನಿನ್ನನ್ನು ಸಾಯಿಸ್ಬಿಟ್ಟಿರ್ಬೇಕು ಅಂತ ಹೇಳಿ ನಾನು ಕಿಷ್ಕಿಂಧೆಗೆ ವಾಪಸ್ ಬಂದ್ಬಿಟ್ಟೆ ಅಣ್ಣ. ನೋಡು, ನೀನು ಬಂದಿದೀಯಾ, ನಿನ್ನ ರಾಜ್ಯವನ್ನು ನಿನಗೆ ವಹಿಸ್ತಾ ಇದ್ದೀನಿ, ನೀನೇ ಸಿಂಹಾಸನದಲ್ಲಿ ಕೂತ್ಕೋ, ನಾನು ನಿನ್ನ ಸೇವೆಯಲ್ಲಿ ಇನ್ಮೇಲಿಂದ ಇರ್ತೀನಿ ಅಂತ ಸುಗ್ರೀವ ವಾಲಿಗೆ ಹೇಳ್ದ. ವಾಲಿಗೆ ಕೋಪ ಬಂದ್ಬಿಡ್ತು. ಅವನ ಮನಸ್ಸು ಕರಗಲೇ ಇಲ್ಲ. ವಾಲಿಗೆ 1 ಸಲ ಕೋಪ ಬಂದ್ಬಿಟ್ರೆ ಯಾರು ಹೇಳಿದ್ರು ಏನು ಮಾಡಿದ್ರು ಆ ಕೋಪ ಹೋಗೋದಿಲ್ಲ. ಅವನು ಸುಗ್ರೀವನಿಗೆ ಹೇಳ್ದ, ನೀನು ದುಷ್ಟ, ನೀನು ನನ್ನ ಸಾಯ್ಬೇಕು ಅಂತಾನೆ ಕಾಯ್ತಾ ಇದ್ದೆ, ನಾನು ನಿನ್ನನ್ನು ನಂಬೋದಿಲ್ಲ ಅಂತ ಹೇಳಿ ಅವನನ್ನು ಓಡಿಸ್ಕೊಂಡು ಹೋಗ್ತಾನೆ. ವಾಲಿ ಈ ಸುಗ್ರೀವನನ್ನು ಇಡೀ ಪ್ರಾಂತ್ಯವೆಲ್ಲ ಓಡ್ತಾನೆ. ಅದನ್ನೇ ಹಿಂದೆ ಹೇಳಿದ್ದು, ಸುಗ್ರೀವನಿಗೆ ಎಲ್ಲ ರಾಜ್ಯದ ಪರಿಚಯ ಆಗಿದೆ ಅಂತ ಹೇಳಿದ್ನಲ್ಲ ನಾನು ಹಿಂದಿನ ರಾಮಕಥೆಯಲ್ಲಿ. ಹೇಗೆ ಪರಿಚಯ ಆಯಿತು ಅಂದರೆ, ವಾಲಿ ಅವನನ್ನು ಮೂಲೆಗಳೆಲ್ಲ ಸುತ್ಕೊಂಡು ಹೋಗ್ತಾನೆ. ಕೊನೆಗೆ ಅವನೇನು ಮಾಡ್ದ ಅಂದರೆ, ಈ ಋಷ್ಯಮುಖ ಪರ್ವತಕ್ಕೆ ಬಂದ್ಬಿಟ್ಟ ಸುಗ್ರೀವ. ಈ ಋಷ್ಯಮುಖ ಪರ್ವತಕ್ಕೆ ವಾಲಿ ಬರೋಂತಿಲ್ಲ, ಅದು ಮತಂಗ ಮಹರ್ಷಿಗಳ ಶಾಪ ವಾಲಿಗಿದೆ. ಅದರ ಕಥೆ ನಾನು ಮುಂದೆ ಹೇಳ್ತೀನಿ. ಈ ಋಷ್ಯಮುಖ ಪರ್ವತಕ್ಕೆ ಬಂದು ಇವರು ಸೇರ್ಕೊಂಡ್ಬಿಟ್ರು. ಅಲ್ಲಿ ವಾಲಿ ಇವನ ಹೆಂಡತಿಯನ್ನೂ ಕರ್ಕೊಂಡ್ಬಿಟ್ಟ. ಅವನಲ್ಲಿ ಕಿಷ್ಕಿಂಧೆಯಲ್ಲಿ ರಾಜ್ಯ ಮಾಡ್ತಾ ಇದ್ದಾನೆ. ಇದಿಷ್ಟು ಕಥೆ ವಾಲಿ ಸುಗ್ರೀವರ ಕಥೆ. ಇದು ರಾಮಕಥೆಯಲ್ಲಿ ವಾಲಿ ಸುಗ್ರೀವರ ಕಥೆ. ರಾಮ ಈ ಕಥೆಯನ್ನು ಕೇಳ್ದ. ಆ ಕಥೆಯನ್ನು ನಿಮ್ಮೆಲ್ಲರಿಗೂ ನಾನು ಇವಾಗ ಹೇಳಿದೆ. ಇಲ್ಲಿಗೆ ರಾಮಕಥೆ. ನಾಳೆ ಮುಂದಿನ ರಾಮಕಥೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಾಮ ರಾಮ